ದಿನೇ ದಿನೇ ಭಾರತದಲ್ಲಿ ಕೊರೋನಾ ಪ್ರಕರಣಗಳು ಏನು ಕಡಿಮೆ ಆಗ್ತಾ ಇಲ್ಲ. ಒಂದು ದಿನಕ್ಕಿಂತಲೂ ಒಂದು ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಆದರೆ ಈ ಒಂದು ಕೊರೋನಾ ಪ್ರಕರಣಕ್ಕೆ ಅಥವಾ ಕೊರೋನಾಗೆ ಮೈನ್ ವೈರಸ್ ಬಂದು JN.1 ರೂಪಾಂತರ ಅಂತಾನೆ ಹೇಳ್ಬೋದು. ಈಗಾಗಲೇ ದೊಡ್ಡವರಲ್ಲ ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಲ್ಲಿ ಸಹ ಈ ಒಂದು ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಆದರೆ ಈ ಒಂದು ಸೋಂಕಿನ ಪ್ರಮಾಣದಿಂದ ಮಕ್ಕಳನ್ನ ಹೇಗೆ ಕಾಪಾಡ್ಕೊಳ್ಳೋದು? ಈಗ ನಾನು ಒಂದು 5 ತಂತ್ರಗಳನ್ನ ಹೇಳ್ತೀನಿ. ಅದರಲ್ಲಿ ಮೊದಲನೇದಾಗಿ ಮಕ್ಕಳಿಗೆ ಸರಿಯಾಗಿ ಕೈ ತೊಳ್ಕೊಳ್ಳೋದಕ್ಕೆ ಹೇಳುವಂಥದ್ದು. ಯಾಕಂದ್ರೆ ಮಕ್ಕಳು ಹೊರಗಡೆ ಆಟ ಆಡ್ಕೊಂಡ್ ಬರ್ತಾರೆ ಅಥವಾ ಏನೇನೋ ಮುಟ್ಟಿರ್ತಾರೆ, ಮತ್ತೆ ಅದೇ ಒಂದು ಕೈಗಳಿಂದ ಏನಾದ್ರೂ ತಿಂಡಿನ ತಿನ್ನೋದಕ್ಕೆ ಹೊರಡ್ತಾರೆ. ಆದ್ರೆ ಆ ತರ ಅವರು ಹೋಗೋದ್ರಿಂದ ಅವರ ಕೈಲಿರುವಂತಹ ಕೀಟಾಣುಗಳಾಗಿರ್ಬೋದು ಅಥವಾ ವೈರಸ್ ಆಗಿರ್ಬೋದು ಈಸಿಯಾಗಿ ಅವರ ದೇಹವನ್ನ ಸೇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಸರಿಯಾಗಿ ಕೈಗಳನ್ನ ಶುಚಿಯಾಗಿ ತೊಳೆಯೋದಕ್ಕೆ ಹೇಳಬೇಕು. ಇನ್ನು ಎರಡನೇ ತಂತ್ರ ಬಂದು ಸಮತೋಲಿತ ಆಹಾರ, ಅಂದ್ರೆ ಸಮತೋಲನವಾಗಿರುವಂತ ಆಹಾರ. ಅಂದ್ರೆ ಯಾವ ರೀತಿ ಅಂದ್ರೆ ತರಕಾರಿ ಆಗಿರ್ಬೋದು, ಚೆನ್ನಾಗಿ ಬೇಯಿಸಿರುವಂಥದ್ದು ಒಂದು ಪದಾರ್ಥಗಳಾಗಿರ್ಬೋದು, ವಿಟಮಿನ್ ಇರುವಂತಹ ಪದಾರ್ಥಗಳಾಗಿರ್ಬೋದು, ಈ ಥರ ಇರುವಂತಹ ಐಟಮ್ ಅಂದ್ರೆ ಈ ಥರ ಇರುವಂತಹ ಪದಾರ್ಥಗಳನ್ನ ಅವ್ರಿಗೆ ತಿನ್ನೋದಕ್ಕೆ ಕೊಡಬೇಕು. ಈಗಾಗಲೇ ಅವರು ಮಕ್ಕಳಂದ್ರೆ ತುಂಬಾನೇ ಹೊರಗಡೆ ಇರುವಂತಹ ಜಂಕ್ ಫುಡ್ ಅನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಮನೆಯಲ್ಲಿರುವಂತಹ ಫುಡ್ಡನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಆದಷ್ಟು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೆಯದು ಮತ್ತು ಉತ್ತಮ. ಹಾಗೆ ನೆಕ್ಸ್ಟ್ ಮೂರನೇ ತಂತ್ರ ಬಂದು ಮಾಸ್ಕನ್ನು ಕರೆಕ್ಟಾಗಿ ಹಾಕೊಳ್ಳೋದಕ್ಕೆ ಕೇಳುವಂಥದ್ದು. ಈಗಾಗಲೇ ಮಕ್ಕಳಿಗೆ ಸರಿಯಾಗಿ ಮಾಸ್ಕನ್ನು ಹಾಕೊಳ್ಳೋದಕ್ಕೆ ಹೇಳ್ಕೊಡ್ಬೇಕು. ಯಾವ ರೀತಿ ಅಂದರೆ ಮೂಗು ಮತ್ತು ಬಾಯಿ ಎರಡು ಸಹ ಕರೆಕ್ಟಾಗಿ ಮುಚ್ಕೊಳ್ಳೋ ಥರ ಅವರಿಗೆ ಹಾಕೊಳ್ಳೋದಕ್ಕೆ ಹೇಳ್ಕೊಡ್ಬೇಕಾಗಿರೋಂಥದ್ದು ನಮ್ಮ ಜವಾಬ್ದಾರಿ ಮತ್ತು ಪೋಷಕರ ಜವಾಬ್ದಾರಿ. ಇನ್ನು ನಾಲ್ಕನೇ ತಂತ್ರ ಬಂದು ಸಾಮಾಜಿಕ ಅಂತರ. ಅಂದರೆ ಈಗಾಗಲೇ ಮಕ್ಕಳನ್ನ ಶಾಲೆಗಳಿಗೆ ಕಳಿಸ್ತೀವಿ ಅಥವಾ ಎಲ್ಲರೂ ಸಹ ಸಾರ್ವಜನಿಕರು ಸೇರುವಂಥ ಮಧ್ಯೆ ಕರ್ಕೊಂಡು ಹೋಗ್ತೀವಿ. ಇಂತಹ ಒಂದು ಸ್ಥಳಗಳಲ್ಲಿ ಆದಷ್ಟು ಮಕ್ಕಳನ್ನ ಅಂತರವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳಬೇಕು. ಶಾಲೆಗಳಲ್ಲಾಗಿರ್ಬೋದು, ಒಬ್ಬ ಮಗನ ಜೊತೆ ಹೋಗುವಂಥದ್ದಾಗಿರ್ಬೋದು ಅಥವಾ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿ ಇರುವಂಥದ್ದಾಗಿರ್ಬೋದು ಆದಷ್ಟು ಅವಾಯ್ಡ್ ಮಾಡಿಸ್ಬೇಕು. ಮತ್ತು ಬೇರೆಯೊಬ್ಬರು ಕೊಟ್ಟಿರೋಂಥದ್ದನ್ನು ಮುಟ್ಟೋದಾಗಿರಲಿ ಅಥವಾ ಬೇರೆಯೊಬ್ರು ಕೊಟ್ಟಿರೋದನ್ನು ತಿನ್ನೋಂಥದ್ದಾಗಿರಲಿ ಇದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿಸ್ಬೇಕು. ಇನ್ನು ಲಾಸ್ಟ್ ಆ್ಯಂಡ್ 5ನೇ ತಂತ್ರ ಬಂದು ವ್ಯಾಕ್ಸಿನೇಷನ್. ಈಗಾಗಲೇ ಮಕ್ಕಳಿಗೂ ಸಹ ವ್ಯಾಕ್ಸಿನೇಷನ್ ಬಂದಿದೆ ನಮ್ಮ ದೇಶದಲ್ಲಿ. ಸೊ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಒಂದು ಬಾಲ್ಯಾವಸ್ಥೆಯ ವ್ಯಾಕ್ಸಿನೇಷನ್ ಅನ್ನು ಕೊಡಿಸೋದ್ರ ಮುಖಾಂತರ ಪ್ರಮುಖವಾಗಿ ಈ ಒಂದು ವೈರಸ್ಸನ್ನು ಮಕ್ಕಳಿಗೆ ತಗಲ್ದೇ ಇರೋ ಥರ ಕಾಪಾಡ್ಕೋಬೋದು. ಯಾಕಂದರೆ ಇಂಡಿಯಾದಲ್ಲಿ ಒಂದು ವ್ಯಾಕ್ಸಿನೇಷನ್ ಅನ್ನೋದು ಪ್ರಮುಖ ಸ್ಥಾನದಲ್ಲಿ ನಿಂತ್ಕೊಂಡಿದೆ. ಕೊರೋನಾ ವೈರಸ್ ಅಥವಾ ಕೊರೋನಾ ವಿರುದ್ಧ ಹೋರಾಡೋದ್ರಲ್ಲಿ ಪ್ರಪ್ರಥಮವಾಗಿ ನಿಂತ್ಕೊಳ್ಳುವಂಥದ್ದೇ ವ್ಯಾಕ್ಸಿನೇಷನ್ ಅಂತ ಹೇಳ್ಬೋದು. ಈಗಾಗಲೇ ವಯಸ್ಕರಿಗೆ ಅಷ್ಟೇ ಅಲ್ಲದೆ ಮಕ್ಕಳಿಗೂ ಸಹ ಈ ಒಂದು ವ್ಯಾಕ್ಸಿನೇಷನ್ ತುಂಬ ಯೂಸ್ಫುಲ್ ಆಗಿದೆ, ತುಂಬ ಉಪಯೋಗಕಾರಿಯಾಗಿದೆ. ಸೊ ಇಂತಹ ವ್ಯಾಕ್ಸಿನೇಷನ್ನ ಹಾಕ್ಸೋದ್ರ ಮುಖಾಂತರ ಎಲ್ಲ ಒಂದು ವೈದ್ಯರ ಸಲಹೆಯ ಮುಖಾಂತರ ಈ ಒಂದು 5 ತಂತ್ರಗಳ ಮುಖಾಂತರ ನಿಮ್ಮ ಮಕ್ಕಳನ್ನ ಕೊರೋನಾ ವೈರಸ್ಸಿಂದ ಮತ್ತು JN ವೈರಸ್ಸಿಂದ ಕಾಪಾಡ್ಕೋಬೋದು. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು. ಮತ್ತು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಹಾಕಿ.